ಏನು ಸಂಕ್ರಮಣದ ಮಕರ ಸಂಕ್ರಾಂತಿಯ ಈ ಶುಭಾವಸರದಲ್ಲಿ ಎಲ್ಲ ವಿಷ್ಣು ವೈಷ್ಣವ ಭಕ್ತರಿಗೆ ದಾಸರಿಗೆಲ್ಲರಿಗೂ ಕೂಡ ಹಾರ್ದಿಕ ನಮಸ್ಕಾರ ಪೂರ್ವಕ ಶುಭಾಶಯಗಳು. ಸೂರ್ಯ ತನ್ನ ಕಿರಣಗಳನ್ನು ಭೂಮಿಗೆ ಕಳಿಸದೇ ಇದ್ದರೆ, ತನ್ನ ಕಿರಣಗಳು ಭೂಮಿಗೆ ಬಾರದಿದ್ದರೆ ಹೇಗೆ ಭೂಮಿ ಕತ್ತಲದ ಮಡುವಿನಲ್ಲಿ ಒದ್ದಾಡಬೇಕು, ಹಾಗೆ ನಮ್ಮ ಅಂತರಂಗದಲ್ಲಿರುವ ಗುಣಗಳು ಹೊರಗೆ ಬರದಿದ್ದರೆ ಜೀವನವಿದು ದೊಡ್ಡದಾದ ಅಂಧಕಾರದಲ್ಲಿ ಕಳೆಯಬೇಕಾಗತ್ತೆ. ಆದ್ದರಿಂದಾಗಿ ಮಂತ್ರಾಲಯದ ಗುರು ಸಾರ್ವಭೌಮರು, ಸೂರ್ಯ, ಸಕಲ ದೇವತೆಗಳು ನಮ್ಮಲ್ಲಿ ಇರುವ ಅಂತರಂಗದಲ್ಲಿರುವ ನಾನಾ ವಿಧವಾದ ಗುಣಗಳನ್ನು ಅಭಿವ್ಯಕ್ತಗೊಳಿಸಿ ನಮ್ಮನ್ನು ಉತ್ಕೃಷ್ಟ ಸಾಧಕರನ್ನಾಗಿ ಮಾಡಿ ಆ ಗುಣಗಳಿಂದಲೇ ನಮ್ಮ ಜೀವನವನ್ನು ಬೆಳಗುವಂತೆ ಮಾಡಿ ಪ್ರತಿಯೊಬ್ಬರ ಗುಣಗಳ ಆದರ್ಶವನ್ನು ಮುಂದಿನ ಜನರೇಷನ್ ಪಡೆಯುವಂತೆ ಆಗಬೇಕು. ಆ ರೀತಿಯಾಗಿ ರಾಯರು, ಶ್ರೀಮಟ್ಟಿಕಾಕೃತ್ಪಾದರು, ಸೂರ್ಯ ಮೊದಲಾದ ಸಕಲ ತತ್ವಾಭಿಮಾನಿ ದೇವತೆಗಳು, ಸೂರ್ಯಾಂತರ್ಗತ ಸವಿತ್ರ ನಾರಾಯಣ ನಿಮ್ಮೆಲ್ಲರಿಗೂ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪುನಃ ಪ್ರಾರ್ಥನೆಯನ್ನು ಮಾಡ್ತಾ, ಮಂತ್ರಾಲಯ ಸುಕ್ಷೇತ್ರದ ಈಗ ನೋಡ್ತಾ ಇದ್ದರೆ ತುಂಬ ಖಾಲಿ ಅನಿಸ್ತಾ ಇದೆ. ಆದರೆ ಇದರ ಮುಂದಿನ ಕ್ಷಣದಲ್ಲಿ ನೋಡಬಹುದು, ಹೊರಗೆ ಜಂಗುಳಿ ತುಂಬಿಕೊಂಡಿದೆ. ಆ ಎಲ್ಲ ಭಕ್ತರ ಮಧ್ಯದಲ್ಲಿ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ ಮತ್ತು ಎಲ್ಲರಿಗೂ ಕೂಡ ಸಂಕ್ರಾಂತಿಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು.